ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 177ನೇ ಶ್ಲೋಕ. ಮಾವಪದವ್ಯಃ ಪಿತರಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನಧೂಮವರ್ತ್ಮನಾಂ ಕದನ್ನ ತೃಪ್ತೈಃ ಅಸುಭೃದ್ಭಿರೀಡಿತಾ ಅವ್ಯಕ್ತಲಿಂಗಾಃ ಅವಧೂತಸೇವಿತಾಃ. ಮಾ ವಹ ಪದವ್ಯಃ ಪಿತಃ ಅಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನಧೂಮವರ್ತ್ಮನಾಂ ಕದನ್ನ ತೃಪ್ತೈಃ ಅಸುಭೃದ್ಭಿಃ ಈಡಿತಾಃ ಅವ್ಯಕ್ತಲಿಂಗಾಃ ಅವಧೂತ ಸೇವಿತಾಃ. ಇದು ಚತುರ್ಥ ಸ್ಕಂದದಲ್ಲಿ ಬರುವಂತ ಮಾತು. ಹಿಂದೆ ನಮಗೆ ಬಂದಿತ್ತು ಮಹನ್ನಿಂದ ವರ್ಜನ ಪ್ರಕರಣದಲ್ಲಿ ಆ ದಕ್ಷಾಧ್ವರ ಪ್ರಸಂಗ, ಅದರ ವರ್ಣನೆ ಬಂದಿತ್ತು. ಅಲ್ಲಿ ಬಂದಿರತಕ್ಕಂಥ ಶ್ಲೋಕ ಇದು. ಅಂದ್ರೆ ರುದ್ರದೇವರ ಮಾತನ್ನು ಮೀರಿ ಸತೀದೇವಿ ತನ್ನ ತಂದೆ ಮಾಡ್ತಾ ಇರತಕ್ಕಂತಹ ಯಾಗದ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ದಕ್ಷ ಈಗಾಗಲೇ ರುದ್ರದೇವರು ತಿಳಿಸಿದಂತೆ ರುದ್ರದೇವರನ್ನ ನಿಂದನೆ ಮಾಡ್ತಾರೆ. ಮತ್ತು ಆ ಯಾಗ ವಿಷ್ಣು ಪ್ರೀತನಾಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಡೆದ ಯಾಗ ಅಲ್ಲ. ವಿಷ್ಣು ಪ್ರೀತಿ ಆಗ್ಲಿ ಅನ್ನೋ ಉದ್ದೇಶಕ್ಕಿಂತಲೂ ಮಿಗಿಲಾಗಿ ರುದ್ರದೇವನಿಗೆ ಅವಮಾನ ಆಗ್ಲಿ ಅನ್ನೋ ಒಂದು ಪೂರ್ವಾಗ್ರಹ. ನೋಡಿ, ನಾವು ಯಾವುದೇ ಪ್ರಾಕೃತ ಸುಖವನ್ನ ಬಯಸೋದಿರಬಹುದು, ಅಥವಾ ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂತಹ ಮತ್ತೊಬ್ಬರಿಗೆ ಅನ್ಯಾಯ ಅಪಚಾರವಾಗ್ಲಿ ಅಂತ ಬಯಸಿ ಯಾಗವನ್ನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಪ್ರವೃತ್ತ ಕರ್ಮವೇ. ಬರೀ ಫಲ ಬಯಸಿ ನಮಗೆ ಒಳ್ಳೇದಾಗ್ಲಿ ಅಂತ ಬಯಸೋದು ಮಾತ್ರ ಪ್ರವೃತ್ತ ಕರ್ಮ ಅಲ್ಲ. ನಮಗೆ ಒಳ್ಳೇದಾಗ್ಲಿ ಅಂತ ಬಯಸಿ ಮಾಡುವಂಥದ್ದು, ಅಂದ್ರೆ ನಮಗೆ ಪ್ರಾಕೃತ ಸುಖಗಳ ಪ್ರಾಪ್ತಿಯಾಗ್ಲಿ ಅಂತ ಬಯಸಿ ಮಾಡುವಂಥದ್ದು ಪ್ರವೃತ್ತ ಕರ್ಮ. ಮತ್ತೊಬ್ಬರಿಗೆ ಕೆಟ್ಟದಾಗ್ಲಿ ಅನ್ನೋ ಉದ್ದೇಶದಿಂದ ಮಾಡುವಂಥದ್ದು ಪ್ರವೃತ್ತ ಕರ್ಮ. ಅಂದ್ರೆ ನಿವೃತ್ತ ಕರ್ಮ ಅಂದ್ರೆ ಏನು? ಭಗವಂತ ಪ್ರೀತನಾಗ್ಲಿ ಅಂತ ಮಾಡುವಂತ ಕರ್ಮಗಳು ನಿವೃತ್ತ ಕರ್ಮ. ಅದನ್ನ ಬಿಟ್ಟು ಬೇರೆ ಏನೇ ಉದ್ದೇಶವನ್ನ ಇಟ್ಟುಕೊಂಡು ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಪ್ರವೃತ್ತ ಕರ್ಮಗಳು. ಇಲ್ಲಿ ದಕ್ಷ ಮಾಡುತ್ತಾ ಇರತಕ್ಕಂಥ ಯಜ್ಞ ಅದು ಪ್ರವೃತ್ತ ಕರ್ಮ. ಅದನ್ನ ಮಾಡಬಾರದು ಅನ್ನೋದನ್ನ ದಾಕ್ಷಾಯಣಿ ಹೇಳ್ತಕ್ಕಂಥ ಮಾತು. ಅವಳು ಹೇಳ್ತಾ ಇರುವಂತ ಒಂದು ಸಂದರ್ಭ, ಹೇ ಪಿತಃ ಅಂತ ಅಲ್ಲಿ ಮಾವ ಪದವ್ಯ ಪಿತಃ ಅಂತ ಸಂಬೋಧನೆ. ಅದು ಪಿತಾ ಪಿತರೋ ಪಿತರಃ ಹೇ ಪಿತಃ, ಹೇ ಪಿತಃ ಅಂತ ತಂದೆಗೆ ಸಂಬೋಧನೆಯನ್ನ ಮಾಡಿ ಹೇಳ್ತಾ ಇದ್ದಾಳೆ. ಅಸ್ಮದಾಸ್ಥಿತಾಹ ಅಂದ್ರೆ ಅಸ್ಮದಾಸ್ಥಿತಾಹ ಅಂದ್ರೆ ನಮ್ಮಿಂದ ಆಶ್ರಯಿಸಲ್ಪಟ್ಟಂತ ಮಾರ್ಗ ಅಂದ್ಬಿಟ್ಟು ತಾತ್ಪರ್ಯ ಹೇಳ್ಬಿಡ್ತೇನೆ ನೋಡಿ. ಅವಳು ಹೇಳ್ತಾ ಇದ್ದಾಳೆ, ಈಗ ನೀವೇನು ಒಂದು ಕರ್ಮವನ್ನ ಮಾಡ್ತಾ ಇದ್ದೀರಾ, ಮಹಾತ್ಮರಿಗೆ ತೊಂದರೆಯಾಗಬೇಕು, ಅಪಮಾನವಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಯಾಗವನ್ನ ಮಾಡ್ತಾ ಇದ್ದೀರಾ. ಇದು ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ಏನು? ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡ್ತಾ ಇದ್ದೀರಾ, ಪ್ರವೃತ್ತ ಕರ್ಮ ಮಾರ್ಗ. ಆದ್ರೆ ಇದು ನಿಮಗೆ ಯೋಗ್ಯವಲ್ಲ. ಯಾಕೆ ಅಂತ ಹೇಳಿದ್ರೆ, ಕರ್ಮ ಮಾರ್ಗವನ್ನ ಮಾಡಿ ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡಿ ನೀವು ಸ್ವರ್ಗವನ್ನೋ ಇತ್ಯಾದಿ ಯಾವುದನ್ನೋ ಪಡಿಬಹುದು. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲವನ್ನ ಪಡೆದ್ರೂ ಕೂಡ ಆ ಫಲ ಏನದು? ಅಶಾಶ್ವತವಾಗಿರತಕ್ಕಂಥದ್ದು. ಫಲದ ಅಪೇಕ್ಷೆಯಿಂದ ಮಾಡುವಂತ ಕರ್ಮಗಳೆಲ್ಲವೂ ಕೂಡ ಶಾಶ್ವತ ಅಲ್ಲ. ಫಲಾಪೇಕ್ಷೆಯಿಂದ ಮಾಡತಕ್ಕಂಥ ಸಕಲ ಕರ್ಮಗಳು ಕೂಡ ಅಶಾಶ್ವತ. ಹಿಂದೆ ಬಂದಿದೆ ಈಗಾಗಲೇ. ಅದು ಅಶಾಶ್ವತ ಮತ್ತು ದುಃಖವನ್ನು ಕೊಡುವಂಥದ್ದು. ಹಾಗಾಗಿ ಅಂತ ರೀತಿಯಾಗಿರ್ತಕ್ಕಂತಹ ಕರ್ಮ. ಮತ್ತು ಈ ಪಶು ಯಾಗಗಳಲ್ಲಿ ಪಶುಬಲಿಯನ್ನು ಕೊಡುವಂಥದ್ದು, ಪಶುಬಲಿಯನ್ನು ಕೊಟ್ಟು ಮಾಂಸ ಭಕ್ಷಣಕ್ಕೋಸ್ಕರವಾಗಿ ಸುರಾಪಾನ ಇತ್ಯಾದಿ ಅಲ್ಪ ಕಾಮನೆಗೋಸ್ಕರವಾಗಿ ಯಾಗವನ್ನ ಮಾಡುವಂಥದ್ದು. ಇಂತಹ ಕರ್ಮಗಳು ನಮಗೆ ಬೇಡ. ಯಾಕಂತ ಹೇಳಿದ್ರು ಧೂಮಾದಿ ಮಾರ್ಗ ನಮಗೆ ನೋಡಿ ಗೀತಾಪೀಠದಲ್ಲಿ ಬಂದಿತ್ತು. 8ನೇ ಅಧ್ಯಾಯದಲ್ಲಿ ಬಂದಿತ್ತು. 24, 25ನೇ ಶ್ಲೋಕದಲ್ಲಿ ಬಂದಿತ್ತು. ಅಂದ್ರೆ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಅಂತ ಕೃಷ್ಣ ಹೇಳಿ, ಅಗ್ನಿರ್ಜ್ಯೋತಿ ರಹಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂದ್ರೆ ಒಂದು ಉತ್ತರಾಯಣ ಮಾರ್ಗ ದೇವಯಾನ, ಇನ್ನೊಂದು ಧೂಮೋರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ಇದು ಪಿತೃಯಾನ ಧೂಮ ಮಾರ್ಗ. ಇಲ್ಲಿ ಹೋದವರು ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟಿ ಬರ್ತಾರೆ. ಹಾಗಾಗಿ ಅಲ್ಪ ಫಲದ ಬಯಕೆಯನ್ನ ಇಟ್ಟುಕೊಂಡು ಸ್ವರ್ಗ ಫಲವೋ ಮಾಂಸ ಭಕ್ಷಣವೋ ಸುರಾಪಾನವೋ ಅಥವಾ ಲೌಕಿಕವಾದ ಇನ್ಯಾವುದೋ ಒಂದು ಸಂತಾನ ಸಂಪತ್ತು ಇತ್ಯಾದಿ ಬಯಕೆಗಳನ್ನ ಇಟ್ಟುಕೊಂಡು ಮಾಡತಕ್ಕಂಥ ಯಾಗ ಏನಿದೆ ಅದು ಕಾಮ್ಯ ಕರ್ಮ ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಕಾಮ್ಯ ಕರ್ಮಗಳು ನಮಗೆ ಬೇಡ. ತಂದೆಗೆ ಅವಳು ಮೊದಲಿಗೆ ಇನ್ನೂ ಸಿಟ್ಟು ಬಂದಿಲ್ಲ. ಸಿಟ್ಟು ಬಂದ್ಮೇಲೆ ಅವಳು ಆಡ್ತಕ್ಕಂಥ ಮಾತಿನ ಧಾಟಿ ಬೇರೆ ಇರುತ್ತೆ.
ಆರಂಭದಲ್ಲಿ ಅವಳು ಹೇಳ್ತಕ್ಕಂಥ ಮಾತು, ಈ ರೀತಿಯಾಗಿರ್ತಕ್ಕಂಥ ಕರ್ಮ ನಮಗೆ ಬೇಡ. ಯಾಕಂದ್ರೆ ಮಾಡ್ತಾ ಇರೋಳು ಅವಳೇನಂತ ಕಾಮ್ಯ ಕರ್ಮ ಮಾಡ್ತಾ ಇಲ್ಲ, ಅವಳ ತಂದೆ ಮಾಡ್ತಾ ಇರೋದು. ತಂದೆ ಮಾಡುವುದು ಕೂಡ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ, ಅಂದ್ರೆ ತಂದೆ ಅಂದ್ರೆ ಅಷ್ಟು ಆತ್ಮೀಯ ಅಲ್ವಾ, ತಂದೆ ತಾಯಿ ಅಂದ್ರೆ ಅಷ್ಟು ಆತ್ಮೀಯ. ಹಾಗಾಗಿ ನಮಗಿಂತ ದಾರಿ ಬೇಡ, ಇದನ್ನು ಬಿಡಿ. ರುದ್ರದೇವರನ್ನ ಅವಮಾನ ಮಾಡ್ಲಿಕ್ಕೋಸ್ಕರವಾಗಿ, ನಿಂದನೆ ಮಾಡ್ಲಿಕ್ಕೋಸ್ಕರವಾಗಿ ಈ ಯಾಗವನ್ನ ಮಾಡ್ತಾ ಇದ್ದೀರಾ, ಇಂಥ ಒಂದು ಯಜ್ಞ ನಮಗೆ ಬೇಡ ಎಂಬುದಾಗಿ ಸತೀದೇವಿ ಹೇಳ್ತಕ್ಕಂಥ ಒಂದು ಮಾತು, ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾವ ಪದವ್ಯ, ಪದವ್ಯ ಅಂತ ಹೇಳಿದ್ರೆ ಪದವಿ, ಪದವ್ಯೌ ಪದವ್ಯ, ಈ ಮಾರ್ಗಗಳು ಅಂದ್ರೆ ಏನು, ಫಲಾಪೇಕ್ಷೆಯಿಂದ ಯಜ್ಞವನ್ನ ಮಾಡಿ ಧೂಮೋ ರಾತ್ರಿ ತಥಾ ಎಂಬುದಾಗಿ ಹೇಳುವಂತೆ ಧೂಮ ಮಾರ್ಗ, ರಾತ್ರಿ ಮಾರ್ಗ, ಅದರಲ್ಲಿ ಹೋಗುವಂತ ದಾರಿ, ಆ ದಾರಿಯಲ್ಲಿ ಸಾಗಿ ಮತ್ತೆ ನಾವು ವಾಪಸ್ ಮರಳಿ ಬರತಕ್ಕಂಥದ್ದು, ಇಂತಹ ದಾರಿಯಲ್ಲಿ ಸಾಗುವಂತ ಕರ್ಮ, ಆ ದಾರಿಯನ್ನ ತಂದುಕೊಡ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಕರ್ಮಗಳು ನಮಗೆ ಬೇಡ ಅನ್ನೋದನ್ನ ಹೇಳ್ತಿದ್ದಾರೆ. ಯಾ ಯಜ್ಞಶಾಲಾಸನ ಧೂಮವರ್ತ್ಮನ ಅಂದ್ರೆ ಯಜ್ಞಶಾಲಾಯಾಮ್ ಆಸನೇನ, ಯಾವುದೋ ಒಂದು ದೊಡ್ಡದಾಗಿ ಯಾಗಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆಸನ ಅಂದ್ರೆ ಒಂದು ದೀಕ್ಷೆಯನ್ನ, ನಾನು ಈ ಯಾಗ ಮುಗಿಯುವವರೆಗೂ ಈ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋದಿಲ್ಲ ಎಂಬುದಾಗೆಲ್ಲ ಅಷ್ಟು ಅನೇಕ ರೀತಿಯಾಗಿರ್ತಕ್ಕಂಥ ನಿಯಮಗಳು, ಅಂದ್ರೆ ಹೇಳೋದು, ಅನುಷ್ಠಾನಗಳು, ಆಹಾರದ ನಿಯಮ, ಮತ್ತು ಮಲಗಬೇಕಾದ್ರೂ ಅಷ್ಟೇ ಕೇವಲ ದರ್ಭೆ ಚಾಪೆಯಲ್ಲಿ ಮಲಗೋದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ನಿಯಮಕ್ಕೆ ಬದ್ಧರಾಗಿ ಮಾಡ್ತಕ್ಕಂಥ ಕರ್ಮಗಳೇನಿದ್ದಾವೆ ಅದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಧೂಮ ಮಾರ್ಗ. ಧೂಮ ಮಾರ್ಗ ಅಂದ್ರೆ ಧೂಮ ವರ್ತಮಾನ ಅಂತ ಬಂತು. ಅದೇ ಕೃಷ್ಣ ಗೀತೆ ಹೇಳಿದ್ದು, ಧೂಮೋ ರಾತ್ರಿ ಎಂಬುದಾಗಿ ಕೃಷ್ಣ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಶ್ಲೋಕ. ಧೂಮ ಮಾರ್ಗ, ಧೂಮ ಮಾರ್ಗ ಎಂಬುವಂಥದ್ದು ನಮಗೆ ಮತ್ತೆ 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 ಸಂಸಾರವನ್ನು ತಂದು ಕೊಡ್ತಕ್ಕಂಥ ಮಾರ್ಗ, ಅದು ನಮಗೆ ಬೇಡ. ಅದು ಯಾಹ ಪದವ್ಯ, ಆ ಮಾರ್ಗಗಳು ಮಾ ಅನ್ನೋದು ನಿಷೇಧಾರ್ಥಕವಾದ ಅವ್ಯಯ, ನಮಗಂತ ಮಾರ್ಗಗಳು ಬೇಡ. ಕದನ್ನ ತಪ್ತೈ ಅಸುಭೃದ್ಭಿ ಈಡಿತಾ, ಇದೆಲ್ಲ ಯಾರಿಗೆ ಸರಿ ಅಂತ ಹೇಳಿದ್ರೆ ಕದನ್ನ ತೃಪ್ತೈಹಿ, ಕದನ್ನ, ಕದನ್ನ ಅಂದ್ರೆ ಕೆಟ್ಟ ಅನ್ನ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ಪಶುವಿನ ಮಾಂಸವನ್ನ ಭಕ್ಷಣೆ, ಯಾಕಂದ್ರೆ ಇದು ಕಲಿಯುಗದಲ್ಲಿ ಯಾಗದಲ್ಲಿ ಪಶುಬಲಿ ಇಲ್ಲ. ಕೃತತ್ರೇತ ದ್ವಾಪರ ಯುಗದಲ್ಲೆಲ್ಲ ಯಾಗದಲ್ಲಿ ಪಶುಬಲಿಯನ್ನು ಕೊಡುವಂಥದ್ದು ಕೂಡ ಶಾಸ್ತ್ರೀಯವಾದ ಧಾರ್ಮಿಕವಾಗಿರ್ತಕ್ಕಂಥ ಆಚರಣೆಯಾಗಿತ್ತು. ಹಾಗಾಗಿ ಅವರ ಉದ್ದೇಶ ಪಶುಬಲಿಯನ್ನ ಕೊಟ್ಟು ಪಶು ಮಾಂಸವನ್ನ ತಿನ್ಬೇಕು, ಸುರಾಪಾನವನ್ನ ಮಾಡಬೇಕು. ಅನ್ನ ಅಂದ್ರೆ ತಿನ್ನುವಂತ ವಸ್ತುಗಳು, ಅನ್ನ ಅಂದ್ರೆ ಬರೀ ನಮ್ಮ ವೈಟ್ ರೈಸ್ ಅಂತ ಅರ್ಥ ಅಲ್ಲ, ತಿನ್ನುವಂಥದ್ದೆಲ್ಲವೂ ಕೂಡ, ಕುಡಿಯುವಂಥದ್ದೆಲ್ಲವನ್ನು ಕೂಡ ಸೇರಿ ಅನ್ನ ಅಂತ ಕರೆಯುವಂಥದ್ದು. ಹಾಗಾಗಿ ನೀವು ಯಾಗ ಮಾಡ್ತಾ ಇರೋದೇನಕ್ಕೋಸ್ಕರವಾಗಿ ಕದನ್ನ ತೃಪ್ತೈಹಿ, ಆ ಯಾಗವನ್ನ ಮಾಡಿ ಮಾಂಸ ಭಕ್ಷಣೆ ಮಾಡುವಂಥದ್ದು, ಸುರಾಪಾನ ಮಾಡುವಂಥದ್ದು, ಇದಕ್ಕೋಸ್ಕರವಾಗಿ ನೀವು ಯಾಗ ಮಾಡ್ತಾ ಇದ್ದೀರಾ, ಅದರಿಂದ ತೃಪ್ತಿ ಪಡ್ತಾ ಇದ್ದೀರಾ. ಅದು ನಿಜವಾಗಿ ಯಾಗ ಇರೋದೇನಕ್ಕೋಸ್ಕರವಾಗಿ ಭಗವತ್ ಪ್ರೀತ್ಯರ್ಥಕ್ಕೋಸ್ಕರವಾಗಿ, ನಾನು ಮಾಡುವಂತ ಯಜ್ಞದಿಂದ ಭಗವಂತ ಪ್ರೀತನಾಗ್ಲಿ ಎಂಬತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಯಾಗವನ್ನ ಮಾಡಬೇಕು. ಆದ್ರೆ ಆ ಉದ್ದೇಶದಿಂದ ಮಾಡ್ತಾ ಇಲ್ಲ. ಕದನ್ನ ತೃಪ್ತ, ಪಶುಮಾಂಸ ರೂಪವಾಗಿರುವಂತಹ ಆ ಸುರಾಪಾನಾದಿ ರೂಪವಾಗಿರತಕ್ಕಂಥ ಕೆಟ್ಟ ಅನ್ನ, ಕದನ್ನ ಶಬ್ದಕ್ಕೆ ಕೆಟ್ಟ ಅನ್ನ ಅಂತ ಅರ್ಥ. ಅನ್ನ ಅಂದ್ರೆ ತಿನ್ನುವ ಆಹಾರ, ಕುಡಿಯುವ ನೀರು ಎಲ್ಲವೂ ಅನ್ನ ಅಂತ ಕರೆಸಿಕೊಳ್ಳತ್ತೆ. ಇದು ಕೆಟ್ಟದ್ದು. ಮಾಂಸ ಭಕ್ಷಣ, ಸುರಾಪಾನ, ಅದರ ಉದ್ದೇಶಕ್ಕೋಸ್ಕರವಾಗಿ ಯಾಗವನ್ನ ಮಾಡುವಂಥದ್ದು, ಆ ಯಾಗದ ಪ್ರಸಾದದ ರೂಪದಲ್ಲಿ ಅಂತ ಮಾಂಸಾಸುರವನ್ನ ಪಾನ ಮಾಡುವಂಥದ್ದು, ಅದೆಲ್ಲವೂ ಕೂಡ ತಪ್ಪುವುದು. ಕದನ್ನ ತೃಪ್ತೈಹಿ, ಅದರಿಂದ ನೀವು ತೃಪ್ತಿಯನ್ನು ಪಡಿತಾ ಇದ್ದೀರಾ. ತೃಪ್ತಿ ಅಂದ್ರೇನು, ಅಬ್ಬಾ ಯಾಗ ಮಾಡಿದ್ದು ಸಾರ್ಥಕವಾಯಿತು ಎಂಬುದಾಗಿ ತೃಪ್ತಿಯನ್ನ ಪಡ್ತಾ ಇದ್ದೀರಾ, ಅದು ತಪ್ಪದು. ಅದೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಅಸುಭೃದ್ಭಿ ಈಡಿತಾಹ. ಅಸುಭೃತ್, ಅಸುಭೃತ್ ಅಂದ್ರೆ ಹಸು ಅಂದ್ರೆ ಪ್ರಾಣ, ಪ್ರಾಣ ಧಾರಣೆಗೋಸ್ಕರವಾಗಿ ಯಾರು ಬದುಕ್ತಾರೋ ಅಂದ್ರೆ ಪ್ರಾಣಿಗಳು ಅಂತ. ನೋಡಿ, ಮನುಷ್ಯನು ಒಂದು ಪ್ರಾಣಿ, ಪ್ರಾಣಿ ಶಬ್ದಕ್ಕೆ ಅರ್ಥ ಏನು, ಪ್ರಾಣ ಅಸ್ಯ ಅಸ್ತಿ ಇತಿ ಪ್ರಾಣಿ, ಪ್ರಾಣ ಯಾರಿಗೆ ಇದೆಯೋ ಅವರೆಲ್ಲರೂ ಪ್ರಾಣಿಗಳು. ಅರೆ ಮನುಷ್ಯನನ್ನು ಯಾರೋ ಪ್ರಾಣಿ ಅಂತ ಕರೀತಾರ? ಇಲ್ಲ. ಯಾಕಂದ್ರೆ ನಮ್ಮ ಜೀವನ ಬರೀ ಪ್ರಾಣಧಾರಣೆ ಮಾತ್ರ ನಮ್ಮ ಜೀವನದ ಉದ್ದೇಶ ಅಲ್ಲ. ಅಂದ್ರೆ ಏನು, ಬದುಕಬೇಕು, ಬದುಕ್ಲಿಕ್ಕೋಸ್ಕರ ತಿನ್ಬೇಕು, ತಿನ್ನೋದು ಬದುಕೋದು. ಆ ತಿನ್ನು ಮತ್ತು ಬದುಕುವುದರ ಮಧ್ಯದಲ್ಲಿ ಅಪಾಯ ಎದುರಾಯ್ತು ಅಂತಾದ್ರೆ ಓಡ್ಬೇಕು, ಮತ್ತು ಓಡಿ ಆಯಾಸವಾದಾಗ ವಿಶ್ರಾಂತಿ ಪಡಿಬೇಕು. ಇದೆಲ್ಲ ಯಾರು ಮಾಡುವಂಥದ್ದು? ಎಲ್ಲ ಮನುಷ್ಯನನ್ನ ಬಿಟ್ಟು ಉಳಿದ ಎಲ್ಲಾ ಪ್ರಾಣಿಗಳದ್ದು. 84 ಲಕ್ಷ ಜೀವಿಗಳಲ್ಲಿ 83,99,999 ಜೀವಿಗಳದ್ದು ಕೂಡ ಇಷ್ಟೇ. ಆಹಾರ ಸ್ವೀಕಾರ, ಸಂತಾನೋತ್ಪತ್ತಿ,
ನಿದ್ರೆ, ಭಯ ಪರಿಹಾರಕ್ಕೋಸ್ಕರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಿರಂತರವಾಗಿ ಓಡು 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 ಇದೆಲ್ಲ ಮಾಡುವಂಥದ್ದು ಪ್ರಾಣಿಗಳು. ಹಾಗಾಗಿ ಇದೆಲ್ಲ ಯಾರಿಗೆ ಇಷ್ಟವಾಗುವಂಥದ್ದು ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಇಷ್ಟವಾಗುವಂತ ಮಾರ್ಗ, ನಮಗೆ ಸರಿ ಹೊಂದುವಂತ ಮಾರ್ಗ ಅಲ್ಲ ಇದ್ಯಾವುದು ಕೂಡ. ನಮಗೆ ಸರಿ ಹೊಂದಕ್ಕಂತ ಮಾರ್ಗ ಅಲ್ಲ ಇದು. ಇದೆಲ್ಲವೂ ಕೂಡ ಪ್ರಾಣಿಗಳಿಗೆ ಸರಿ ಹೊಂದುವಂತ ಮಾರ್ಗವೇ ಹೊರತು ನಮಗೆ ಸರಿ ಹೊಂದುವಂತ ಮಾರ್ಗ ಅಲ್ಲ. ಆದ್ರೆ ನೀವು ಅಂತ ಒಂದು ಮಾರ್ಗದಲ್ಲಿ ಇದ್ದೀರಾ. ಅವ್ಯಕ್ತ ಲಿಂಗಾ ಅವಧೂತ ಸೇವಿತಾಹ ನ ಅಂದ್ರೆ ಇದೆಲ್ಲವೂ ಕೂಡ ಅವ್ಯಕ್ತ ಲಿಂಗರು, ಅವಧೂತರು ಅಂತ ಹೇಳಿದ್ರೆ ಅವರು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅಂತ ಗೊತ್ತಾಗೋದಿಲ್ಲ. ಅಥವಾ ಬ್ರಾಹ್ಮಣನಾಗಿದ್ದರೂ ಕೂಡ ಬ್ರಹ್ಮಚಾರಿನೋ ಗೃಹಸ್ಥನೋ ವಾನಪ್ರಸ್ಥನೋ ಸನ್ಯಾಸಿನೋ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಏನು ಅರ್ಚಿರಾದಿ ಮಾರ್ಗ ಅಂತ ಕರೀತಾರಲ್ಲ, ಅಗ್ನಿರ್ಜ್ಯೋತಿ ರಹಶುಕ್ಲ ಷಣ್ಮಾಸ ಉತ್ತರಾಯಣಂ, ಆ ಮಾರ್ಗದಲ್ಲಿ ಸಾಗುವ ಯೋಗ್ಯತೆಯನ್ನು ಪಡೆದಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಉತ್ತರಾಯಣ ಮಾರ್ಗ ಅಥವಾ ದೇವಯಾನ ಮಾರ್ಗ ಅದರಲ್ಲಿ ಸಾಗುವ ಅರ್ಹತೆಯನ್ನ ಪಡೆದಿರತಕ್ಕಂತಹ ಒಂದು ಶ್ರೇಷ್ಠ ವರ್ಗ, ಜ್ಞಾನಿ ವರ್ಗ, ಅಪರೋಕ್ಷ ಜ್ಞಾನಿಗಳ ವರ್ಗ ಅಂತ ಏನಿದೆ, ಅವರು ಇಂತಹ ಒಂದು ಮಾರ್ಗವನ್ನ ಅಪೇಕ್ಷೆ ಪಡೋದಿಲ್ಲ, ಇಂತಹ ಒಂದು ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಜ್ಞಾನಿಗಳ ಮಾರ್ಗಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ ನೀವು ಸಾಕ್ತಾ ಇದ್ದೀರಾ, ಇದು ತಪ್ಪು, ಇದು ನಮಗೆ ಬೇಡ ಎಂಬುದಾಗಿ ತಂದೆಯಾಗಿರುವಂತ ದಕ್ಷ ಪ್ರಜಾಪತಿಗೆ ಸತೀದೇವಿ ಹೇಳತಕ್ಕಂತ ಮಾತು ನೋಡಿ. ಅವನು ತಂದೆ, ಇವಳು ಮಗಳು, ವಯಸ್ಸಿನಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಯಾವತ್ತೂ ಅಷ್ಟೇ ಒಂದು ಉಪದೇಶ ಎಂಬುವಂಥದ್ದು ಯಾರು ಹೇಳಿದ್ರು ಅನ್ನೋದು ಮುಖ್ಯವಾಗೋದಿಲ್ಲ, ಏನ್ ಹೇಳಿದ್ರು ಅನ್ನೋದು ಮುಖ್ಯವಾಗತ್ತೆ. ಹೇಳುವಂತ ಮಾತು ಒಳ್ಳೆಯದೋ ಕೆಟ್ಟದ್ದೋ, ಒಂದು ಸಂಸ್ಕೃತದಲ್ಲಿ ಸುಭಾಷಿತ ಇದೆ, ಯುಕ್ತಿಯುಕ್ತೋ ವಚೋಗ್ರಾಹ್ಯ ಬಾಲಾದಪಿ ಶುಕಾದಪಿ ಅಂತ. ಯುಕ್ತಿಯುಕ್ತ ಅದು ಸರಿಯಾದ ಸರಿಯಾದ ಮಾತು ಅಂತ ಆದ್ರೆ ಬಾಲಾದಪಿ ಶುಕಾದಪಿ ಅದು ಒಬ್ಬ ಚಿಕ್ಕ ಮಗು ಆಗ್ಲಿ ಅಥವಾ ಒಂದು ಗಿಳಿ ಆಗ್ಲಿ, ಯಾರೇ ಆಗ್ಲಿ ಅವ್ರು ಹೇಳಿದ್ದನ್ನ ತೆಗೆದುಕೊಳ್ಬೇಕು ಅಂತ ಅರ್ಥ, ಒಳ್ಳೆ ಮಾತು ಅಂತ ಆದ್ರೆ. ಹಾಗಾಗಿ ಮಗಳು ಹೇಳಿದ್ದು ನಾನೇ ಯಾಕೆ ತೆಗೆದುಕೊಳ್ಬೇಕು, ನನಗಿಂತ ಎಷ್ಟು ವರ್ಷ ಚಿಕ್ಕವಳು ಅಂತ ಅವನು ಹಂಗೆ ಮಾಡೋಂಗಿಲ್ಲ. ಆ ಉಪದೇಶವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಅವಳು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾಳೆ. ನೋಡಪ್ಪ, ನೀನು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದೀಯಾ, ಈ ಮಾರ್ಗ ನಮಗೆ ಬೇಡ. ಇದೇನೇ ಇದ್ರು ಕೂಡ ಅಜ್ಞಾನಿಗಳಿಗೆ, ಪ್ರಾಣಿಯಂತೆ ಯಾರು ಬದುಕ್ತಾರೋ, ಪ್ರಾಣ ಧಾರಣೆಯೇ ಜೀವನ ಎಂಬ ಭಾವನೆಯಿಂದ ಯಾರು ಬದುಕ್ತಾರೋ ಅವರಿಗೆ ಸರಿ ಹೊಂದುವಂತ ಮಾರ್ಗ, ನಮಗೆ ಇಂತಹ ಮಾರ್ಗ ಬೇಡ ಎಂಬುದಾಗಿ ದಾಕ್ಷಾಯಣಿ ಇಲ್ಲಿ ಹೇಳ್ತಾ ಇದ್ದಾಳೆ. ಆದರೆ ದಕ್ಷ ಆ ಮಾತನ್ನ ಸ್ವೀಕಾರ ಮಾಡೋದಿಲ್ಲ ಮತ್ತು ನಿಂದನೆಗಳನ್ನ ಮಾಡ್ತಾನೆ. ಕೊನೆಗೆ ಮಗಳನ್ನೇ ಕಳ್ಕೊಳ್ತಾನೆ, ಯಾಗವನ್ನ ಹಾಳು ಮಾಡ್ಕೊಳ್ತಾನೆ, ತನ್ನ ತಲೆಯನ್ನೇ ಕಳ್ಕೊಳ್ತಾನೆ. ಆಮೇಲೆ ಅವನಿಗೆ ಬುದ್ಧಿ ಬರುತ್ತೆ. ಇದೆಲ್ಲ ಮುಂದೆ ನಡೆಯುವಂತ ಪ್ರಕರಣ. ಅಂತೂ ಇಲ್ಲಿ ಪ್ರವೃತ್ತ ಕರ್ಮವನ್ನ ಮಾಡಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಶ್ಲೋಕವನ್ನ ದಾಕ್ಷಾಯಿಣಿ ತನ್ನ ತಂದೆಗೆ ಹೇಳ್ತಕ್ಕಂಥ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶ್ಲೋಕ ಮಾತ್ರ ಓದ್ತೀನಿ, ವ್ಯಾಖ್ಯಾನ ತುಂಬಾ ಇರೋದ್ರಿಂದ ಇವತ್ತು ಓದ್ಲಿಕ್ಕೆ ಆಗೋದಿಲ್ಲ. ಮಾವ ಪದವ್ಯಪಿತರಸ್ಮದಾಸ್ಥಿತಾ ಯಾ ಯಜ್ಞಶಾಲಾ ಸನಧೂಮವರ್ತ್ಮನ ಕದನ್ನ ತೃಪ್ತೇರಸು ಭೃದ್ಭಿರೀಡಿತಾ ಅವ್ಯಕ್ತಲಿಂಗ ಅವಧೂತ ಸೇವಿತಾ. ಶ್ರೀಕೃಷ್ಣಾರ್ಪಣಮಸ್ತು.